ಎಲ್ಲರಿಗೂ ನಮಸ್ಕಾರ. ಈ ಹಿಂದೆ ವಿಡಿಯೋದಲ್ಲಿ ಹೇಳಿದಾಗೆ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಇಂಟು ಇ ಪವರ್ ಮೈನಸ್ ಮೋಡ್ ಎಕ್ಸ್ ಆ ಫಂಕ್ಷನ್ ಎಕ್ಸಸೈಸ್ ಕೊಟ್ಟಿದ್ದೆ. ಸೊ ಈ ವಿಡಿಯೋದಲ್ಲಿ ಅದನ್ನು ಸಾಲ್ವ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಸೊ ಫಂಕ್ಷನ್ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಇಂಟು ಇ ಪವರ್ ಮೈನಸ್ ಮೋಡ್ ಎಕ್ಸ್ ಕೊಟ್ಟಿದ್ದಾರೆ. ಇದ್ರದ್ದು ಫೋರಿಯರ್ ಟ್ರಾನ್ಸ್ಫಾರ್ಮೇಷನ್ ಕಂಡುಹಿಡಿಬೇಕು ನಾವು. ಸೊ ಲೆಟ್ಸ್ ರೈಟ್ ಡೌನ್ ದಿ ಸೊಲ್ಯೂಷನ್. ಗಿವನ್, ಫಸ್ಟ್ ರೈಟ್ ಡೌನ್ ದಿ ಗಿವನ್ ಫಂಕ್ಷನ್. ಗಿವನ್ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಈ ಎಕ್ಸ್ ಇಂಟು ಇ ಪವರ್ ಮೈನಸ್ ಮಾಡ್ ಎಕ್ಸ್. ನಾನು ಮುಂಚೆ ಹೇಳಿದಾಗೆ ಫಸ್ಟ್ ನೀವು ಮಾಡ್ ಎಕ್ಸ್ದು ಡೆಫಿನೇಷನ್ ರಿಕಾಲ್ ಮಾಡ್ಕೋಬೇಕು. ಮಾಡ್ ಎಕ್ಸ್ ಈಕ್ವಲ್ ಟು ಮೈನ್ ಎಕ್ಸ್ ಪ್ಲಸ್ ಎಕ್ಸ್ ಇಫ್ ಎಕ್ಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಆ್ಯಂಡ್ ಇಟ್ ವಿಲ್ ಬಿ ಮೈನಸ್ ಎಕ್ಸ್ ಇಫ್ ಎಕ್ಸ್ ಲೆಸ್ ದೆನ್ 0. If you multiply minus sign on both sides, then you get minus modulus of x equal to minus x if x greater than or equal to 0 and it will be plus x if x less than 0. So ಇದು ಮೈನಸ್ mod x ದು ಡೆಫಿನೇಷನ್ ಆಗುತ್ತೆ. ಸೊ ಇವಾಗ ಇಲ್ಲಿ ಕೊಟ್ಟಿರ್ತಕ್ಕಂಥ ಫಂಕ್ಷನ್ನು ಐ ಕ್ಯಾನ್ ರೈಟ್ ಆ್ಯಸ್ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ದಟ್ ಈಸ್ ಎಫ್ ಆಫ್ ಎಕ್ಸ್ ಈಕ್ವಲ್ ಟು. ಸೊ ಇವಾಗ ನಾನು ಇದನ್ನು ಇಂಟರ್ವಲ್ ಏನು ಮೆನ್ಷನ್ ಮಾಡಿಲ್ಲ. ಸೊ ಮೈನಸ್ ಇನ್ಫಿನಿಟಿ ಟು ಪ್ಲಸ್ ಇನ್ಫಿನಿಟಿ ಅಂತ ತೊಗೋಬೇಕು, ಏನು ಮೆನ್ಷನ್ ಮಾಡಿಲ್ಲ ಅಂದರೆ. ಸೊ ಇಯರ್ ಐ ಟೇಕ್ ಮೈನಸ್ ಇನ್ಫಿನಿಟಿ ಟು ಪ್ಲಸ್ ಇನ್ಫಿನಿಟಿ, ಅಥವಾ ಇನ್ನೂ ಸಿಂಪಲ್ ಮಾಡ್ಕೊಳ್ಳೋಣ. ಎರಡು ಕೇಸ್ ತಗೋತೀನಿ. ಎಕ್ಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಒಂದು ಕೇಸು, ಇನ್ನೊಂದು ಎಕ್ಸ್ ಲೆಸ್ ದೆನ್ 0. ಎಕ್ಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0, ಎಕ್ಸ್ ಪಾಸಿಟಿವ್ ಅಥವಾ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಆಗಿದ್ದಾಗ ಮೈನಸ್ ಮಾಡ್ ಎಕ್ಸ್ದು ವ್ಯಾಲ್ಯೂ ಮೈನಸ್ ಎಕ್ಸ್, ಹೌದಾ? ಸೊ ಈ ಎಕ್ಸ್ ಇದೆಯಲ್ಲ, ಈ ಎಕ್ಸ್ ಏನು ವೇರಿ ಆಗಲ್ಲ. ಸೊ ಇದನ್ನು ಹಾಗೆ ಬರ್ಕೋಬೇಕು. ಇಲ್ಲೂ ಎಕ್ಸ್ ಬರುತ್ತೆ, ಇಲ್ಲೂ ಎಕ್ಸ್ ಬರುತ್ತೆ. ದರ್ ಇಸ್ ನೋ ಚೇಂಜ್ ಇನ್ ದಟ್. ಇ ಪವರ್ ವೆನ್ ಎಕ್ಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಐ ಹ್ಯಾವ್ ಮೈನಸ್ ಮಾಡ್ ಎಕ್ಸ್ ಈಕ್ವಲ್ ಟು ಮೈನಸ್ ಎಕ್ಸ್. ಸೊ ಇಲ್ಲಿ ಮೈನಸ್ ಎಕ್ಸ್ ಆಯಿತು. ವೆನ್ ಎಕ್ಸ್ ಲೆಸ್ ದೆನ್ 0 ಮೈನಸ್ ಮಾಡ್ ಎಕ್ಸ್ ಈಸ್ ಪ್ಲಸ್ ಎಕ್ಸ್. ಸೊ ಇಟ್ ಈಸ್ ಇ ಪವರ್ ಎಕ್ಸ್. ದಿಸ್ ಈಸ್ ವೆನ್ ಇಫ್ ಎಕ್ಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಆ್ಯಂಡ್ ದಿಸ್ ಈಸ್ ವೆನ್ ಇಫ್ ಎಕ್ಸ್ ಲೆಸ್ ದೆನ್ 0. ಇದನ್ನು ನಾನು ಈಕ್ವಾಲಿಟಿ ಹಿಂಗೆ ಬರೀಬೋದಾ? ಇಂಟರ್ವಲ್ ಓಪನ್ ಎಸ್ ಇಟ್ ಈಸ್ ಕ್ಲೋಸ್ಡ್ ಇಂಟರ್ವಲ್ 0 to infinity. So when x lies between 0 and infinity, f of x will be x into e power minus x. When x lies between minus infinity and 0, then f of x will be x into e power x. Now use the definition of Fourier transforms. By the definition of Fourier transforms, f of capital F of small f of x equal to integral minus infinity to plus infinity f of x e power I u x dx. Idu definition alva. Now I have to split this integral into 2. So I can write this as integral minus infinity to 0 e power I u x dx. ಇನ್ನೊಂದು ಇಂಟೆಗ್ರಲ್ ಬಂದು 0 to ಪ್ಲಸ್ ಇನ್ಫಿನಿಟಿ, ಇಲ್ಲಿ ಇಂಟಿಗ್ರೆಂಡ್ ಆಮೇಲೆ ಬರೆಯೋಣ, e ಪವರ್ I u x dx. When x lies between minus infinity and 0, I have f of x equal to x into e power x. So x into e power x ಬಂತು. ಇಲ್ಲಿ when x lies between 0 and infinity, then f of x will be x into e power minus x. So here I should write x into e power minus x dx. ನಾನು ಮುಂಚೆ ಹೇಳಿದೆ ಪ್ರೀವಿಯಸ್ ವಿಡಿಯೋದಲ್ಲಿ, ಈ ಇನ್ಫಿನಿಟಿ ಲಿಮಿಟ್ ಇದ್ದಾಗ ಸಾಧ್ಯವಾದಷ್ಟು ನಿಮಗೆ ಇ ಪವರ್ ಮೈನಸ್ ಇನ್ಫಿನಿಟಿ ಬರೋ ಥರ ಅಡ್ಜಸ್ಟ್ ಮಾಡಿ ಬರ್ಕೊಳ್ಳಿ. ಸೊ ಇಟ್ ವಿಲ್ ಬಿ ಈಸಿಯರ್ ಟು ಇವ್ಯಾಲ್ಯೂಯೇಟ್. ಹಾಗಂತ ಸ್ಟೆಪ್ಸ್ ಏನೂ ತಗೊಂಡೋಗಿಲ್ಲ. ಸ್ಟೆಪ್ಸ್ನ ಯು ಹ್ಯಾವ್ ಟು ಅಡ್ಜಸ್ಟ್ ಇಟ್, ದಟ್ಸ್ ಆಲ್. So capital F of u equal to this I can write as integral, okay, capital F of u equal to integral minus infinity to plus infinity. This I can write as x into e power x times of 1 plus I u dx plus, sorry ಇದು 0 ಅಲ್ವಾ, plus integral 0 to infinity x into e power minus x ಹೊರಗಡೆ ತಗೊಂಡ್ರೆ it will be 1 minus I u.
ಗೊತ್ತಾಯ್ತಾ? ಮೈನಸ್ ಎಕ್ಸ್ ಯಾಕೆ ಹೊರಗಡೆ ತೊಗೊಂಡಾಯ್ತಾ? ಇಲ್ಲಿ ಇನ್ಫಿನಿಟಿ ಯಾಕಂದ್ರೆ ಮೈನಸ್ ಇನ್ಫಿನಿಟಿ ಆಗುತ್ತೆ, ಅದಕ್ಕೋಸ್ಕರ. ನಾವು ಇಂಟಿಗ್ರೇಟಿಂಗ್ ದಿಸ್ ಯು ಕ್ಯಾನ್ ಯೂಸ್ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಆರ್ ಬರ್ನೌಲಿಸ್ ರೂಲ್ ಆಫ್ ಇಂಟಿಗ್ರೇಷನ್, ಟ್ರೀಟಿಂಗ್ ಎಕ್ಸ್ ಆಸ್ ಫಸ್ಟ್ ಫಂಕ್ಷನ್ ಆ್ಯಂಡ್ ಇ ಪವರ್ exponential function as the second function. Now applying Bernoulli's rule of integration, f of u equal to integral minus infinity to 0 have s. Now first function x into integral of second function e power x times of 1 plus iu divided by 1 plus iu minus derivative of first function 1 into integral of second function e power x times of 1 plus iu divided by 1 plus iu whole square. This is between minus infinity and 0 plus now x into e power minus x times of 1 minus iu divided by ಇಲ್ಲಿ 1 ಮೈನಸ್ ಐ ಯು ಆಗೇ ಇರುತ್ತೆ, ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ -1 ಬರುತ್ತೆ. ಸೊ ಮೈನಸ್ ಆಫ್ 1 ಮೈನಸ್ ಐ ಯು ಅಂತ ಬರ್ಕೋಬೋದಾ? ನೆಕ್ಸ್ಟ್ ಸ್ಟೆಪ್ಪಲ್ಲಿ ಬೇಕಾದರೆ ಸಿಂಪ್ಲಿಫಿಕೇಶನ್ ಮಾಡ್ಕೊಳ್ಳೋಣ. ಮೈನಸ್ ಡೆರಿವೇಟಿವ್ ಆಫ್ ಎಕ್ಸ್ 1 ಇಂಟು ಇ ಪವರ್ minus 6 times of 1 minus ಐ ಯು ಡಿವೈಡೆಡ್ ಬೈ minus of 1 minus ಐ ಯು whole square. This is between 0 and plus infinity. Now evaluating, substituting the limits, this will be f of u equal to ಇಲ್ಲೊಂದು ಕೆಲಸ ಮಾಡೋಣ, 1 plus ಐ ಯು ಹೊರಗಡೆ ತಗೋಣ. 1 plus ಐ ಯು ಹೊರಗಡೆ ತಗೊಂಡ್ರೆ you have to apply x limits to x into x times of 1 plus ಐ ಯು between minus infinity and 0 separate ಮಾಡಿ ಬರ್ಕೋತಾ ಇದ್ದೀನಿ. minus 1 by 1 plus ಐ ಯು whole square times e power x times of 1 plus ಐ ಯು, that is again between minus infinity and 0. ಇಲ್ಲಿ ಮೈನಸ್ ಏನು ಬರುತ್ತೆ ಇಲ್ಲಿಗೆ? ಸೊ minus 1 by 1 minus ಐ ಯು times x into e power minus 6 times of 1 minus ಐ ಯು between 0 and plus infinity. ಇದೇ ರೀತಿ ಇಲ್ಲಿ ಮೈನಸ್ ಆಗುತ್ತೆ, ಇದು ಸ್ಕ್ವೇರ್ ಆದರೆ ಪ್ಲಸ್ ಆಗೋಗುತ್ತೆ. ಸೊ minus 1 by 1 minus ಐ ಯು whole square into e power minus 6 times of 1 minus ಐ ಯು between 0 and infinity. Now substituting limits, I'll get f of u equal to okay, substituting upper limit, ಇದು ಹೊರಗಡೆ ಟರ್ಮ್ ಆಗಿ ಬರ್ಕೊಳ್ಳೋಣ. ಅಪ್ಪರ್ ಲಿಮಿಟ್ ಹಾಕಿದ್ರೆ ಇಲ್ಲಿ 0 ಆಗುತ್ತೆ. 0 into e power 0, that will be 0 into 1, you get 0, minus substituting lower limit minus infinity into e power minus infinity. ಸೊ ಅಂದರೆ ನಿಮಗೆ ಈ ಥರ ಫಾರ್ಮ್ ಬರುತ್ತೆ, minus infinity into e power minus infinity. ಅಥವಾ ಒಂದು ಕೆಲಸ ಮಾಡೋಣ, ಇದನ್ನು ತಗೊಳ್ಳೋದ್ರ ಬದಲು ಇದನ್ನು ನಾನೀಗ ಎಕ್ಸ್ ಬೈ ಇ ಪವರ್ ಇನ್ಫಿನಿಟಿ ಅಂತ ಇ ಪವರ್ ಎಕ್ಸ್ ಅಂತ ಬರ್ಕೋಬೋದು, e power minus x as x tends to minus infinity. So understand these steps carefully. ಇದು ನಿಮಗೀಗ ಮೈನಸ್ ಸೈನನ್ನು ಇಲ್ಲೇ ಹಾಕೊಳ್ಳೋದಾದರೆ ಓಕೆ, ಎಸ್ ಇಟ್ ಈಸ್ ಪ್ಲಸ್ minus 6 divided by e power plus x. Yes, it is minus x alone. So as x tends to minus infinity, you get this also e power minus infinity into e power s minus x. So e power plus x ಆಗುತ್ತೆ. As x tends to minus infinity into e power minus infinity. So ಇದು ಕೂಡ ಇಲ್ಲಿಗೆ ಕನ್ವರ್ಜ್ ಆಗುತ್ತೆ.
ಇಲ್ಲಿ ಈ ಎರಡೂ ಕೂಡ ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಆಗುತ್ತಾ ಹೋಗುತ್ತೆ. ಆ್ಯಸ್ ಎಕ್ಸ್ ಇನ್ಕ್ರೀಸಸ್ ದಿಸ್ ಟರ್ಮ್ ಡಿಕ್ರೀಸಸ್. ಸೊ ಇಲ್ಲಿ ನೀವು ಸ್ವಲ್ಪ ಬೇಗ ಕ್ಲೀನಾಗಿ ಅರ್ಥ ಮಾಡ್ಕೋಬೇಕು. ಎಕ್ಸ್ ಮತ್ತು ಇ ಪವರ್ ಎಕ್ಸ್ ಎರಡೂ ಕೂಡ ಇನ್ಕ್ರೀಸಿಂಗ್ ಆರ್ ಡಿಕ್ರೀಸಿಂಗ್. ಇನ್ಕ್ರೀಸಿಂಗ್ ಆ್ಯಂಡ್ ಡಿಕ್ರೀಸಿಂಗ್ ಇನ್ ದ ಸೆನ್ಸ್ ಎಕ್ಸ್ ವ್ಯಾಲ್ಯೂನ ನೀವು ಇನ್ಕ್ರೀಸ್ ಮಾಡಿದ್ರೆ ಇ ಪವರ್ ಎಕ್ಸು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅದೇ ರೀತಿ ಎಕ್ಸ್ ವ್ಯಾಲ್ಯೂನ ಡಿಕ್ರೀಸ್ ಮಾಡ್ತಾ ಹೋದರೆ ಇ ಪವರ್ ಎಕ್ಸು ಡಿಕ್ರೀಸ್ ಆಗುತ್ತೆ. ಅಂದರೆ ಎಕ್ಸ್ ಮತ್ತು ಇ ಪವರ್ ಎಕ್ಸ್ ಒಂದೇ ಥರ ಬಿಹೇವ್ ಮಾಡುತ್ತೆ. ಇದು ಫಸ್ಟ್ ಪಾಯಿಂಟ್ ನೀವು ನೆನ್ಪಿಟ್ಕೋಬೇಕಾಗಿರೋದು. ಎಕ್ಸ್ ಆ್ಯಂಡ್ ಇ ಪವರ್ ಎಕ್ಸ್ ಬಿಹೇವ್ಸ್ ಲೈಕ್, ಒಂದೇ ಥರ ಬಿಹೇವ್ ಮಾಡುತ್ತೆ, ಫಸ್ಟ್ ಪಾಯಿಂಟು. ಎರಡನೇ ಪಾಯಿಂಟು, ಎಕ್ಸ್ಗಿಂತನೂ ಇ ಪವರ್ ಎಕ್ಸ್ ರ್ಯಾಪಿಡಾಗಿ ಮೂವ್ ಆಗುತ್ತೆ. ಎಕ್ಸ್ಗಿಂತನೂ ಇ ಪವರ್ ಎಕ್ಸ್ ಫಾಸ್ಟ್. ಸೊ ಎಕ್ಸ್ ಆ್ಯಸ್ ಎಕ್ಸ್ಟೆನ್ಸ್ ಟು ಇನ್ಫಿನಿಟಿ ಅಂತ ನೀವು ತೊಗೊಂಡ್ರೆ ಇದು ಇನ್ಫಿನಿಟಿ ಆಗೋಕ್ಕೆ ಮುಂಚೆನೇ ಇದು ಇನ್ಫಿನಿಟಿಗೆ ಹೋಗುತ್ತೆ. ಮೈನಸ್ ಇನ್ಫಿನಿಟಿ ತೊಗೊಂಡ್ರೆ ಇದು ಮೈನಸ್ ಇನ್ಫಿನಿಟಿ ರೀಚ್ ಆಗೋಕ್ಕೆ ಮುಂಚೆ ಇದು ಮೈನಸ್ ಇನ್ಫಿನಿಟಿ ರೀಚ್ ಆಗುತ್ತೆ. ಜಸ್ಟ್ ಲೈಕ್ ಇದೊಂದು ಕತೆ ಇದೆಯಲ್ಲ, ರ್ಯಾಬಿಟ್ ಮತ್ತು ಇನ್ನೊಂದೇನದು ಟಾರ್ಟೈಸ್. ಎಸ್, ರ್ಯಾಬಿಟ್ ಆ್ಯಂಡ್ ಟಾರ್ಟೈಸ್ ಕತೆ ಇದ್ದಂಗೆ ಎರಡೂ ಕೂಡ ಓಡುತ್ತೆ, ಆದರೆ ಇದು ಬೇಗ ಓಡುತ್ತೆ. ಇಲ್ಲಿ ರ್ಯಾಬಿಟ್ ಮತ್ತು ಟಾರ್ಟೈಸ್ ಕಂಪೇರ್ ಮಾಡಿಬಿಡಿ. ಸೊ ಎರಡೂ ಕೂಡ ಇನ್ಕ್ರೀಸಿಂಗ್ ಆರ್ ಡಿಕ್ರೀಸಿಂಗ್, ಬಟ್ ದಿಸ್ ರೀಚಸ್ ದಿ ಡೆಸ್ಟಿನೇಷನ್ ಫಾಸ್ಟರ್ ದ್ಯಾನ್ ದಿಸ್. ಸೊ ಇಲ್ಲಿ ಮೈನಸ್ ಇನ್ಫಿನಿಟಿ, ಓಕೆ ಇಲ್ಲಿ ತಗೊಳ್ಳೋಣ, ಮೈನಸ್ ಇನ್ಫಿನಿಟಿ ಇಂಟು ಇ ಪವರ್ ಮೈನಸ್ ಇನ್ಫಿನಿಟಿ ಬಂದಾಗ ಇದಿನ್ನೂ ಮೈನಸ್ ಇನ್ಫಿನಿಟಿಗೆ ಹೋಗೋ ಅಷ್ಟರಲ್ಲೇ ಇದು ರೀಚ್ ಆಗೋಗಿರುತ್ತೆ ಇ ಪವರ್ ಮೈನಸ್ ಇನ್ಫಿನಿಟಿ. ಅಂದರೆ ಇದಿನ್ನೂ ಫೈನೈಟ್ ನಂಬರ್ ಇರುತ್ತೆ ಇಂಟು ಇ ಪವರ್ ಮೈನಸ್ ಇನ್ಫಿನಿಟಿ ಆಗುತ್ತೆ. ಸೊ ಇ ಪವರ್ ಮೈನಸ್ ಇನ್ಫಿನಿಟಿ ಇಸ್ 0. So you will get 0 here. That is the reason why you have to get 0 there, because that reaches 0, e power minus infinity reaches 0 earlier than minus x or plus x as x tends to minus infinity. So next, this is okay. Now come to this minus. Okay, I'll erase this. That part you should keep in your mind. Exponential function is faster than linear function x. Now next point, here substituting limits. 1 by 1 plus iu whole square times upper limit e power 0 1 minus lower limit e power minus infinity, that is 0, minus 1 by 1 minus iu upper limit infinity into e power minus infinity. ಇದು ಇನ್ಫಿನಿಟಿಗೆ ಹೋಗೋಕ್ಕೆ ಮುಂಚೆ ಇದು e power minus infinity ಹೊರಟಾಗುತ್ತೆ. ಇದು ಇನ್ಫಿನಿಟಿಗೆ ಹೋಗೋಕ್ಕೆ ಮುಂಚೆ e power minus x ಈ ಕಡೆ ಇನ್ಫಿನಿಟಿ ಹೊರಡುತ್ತೆ. ಸೊ ಇದು ಫಾಸ್ಟರ್. ಸೊ ಅಗೇನ್ ಯು ಗೆಟ್ 0 ಇಯರ್. minus lower limit 0 minus 1 by 1 minus iu whole square e power minus infinity 0 minus lower limit e power minus 0, that is e power 0 1. ಸೊ ಈಗ ಏನಾಯ್ತು ಹಾಗಾದರೆ ಎಫ್ ಆಫ್ ಯು ಈಕ್ವಲ್ ಟು ಇದು ಹೋಯ್ತು, ಇದು ಕೂಡ ಹೋಯಿತು. ಸೊ ರಿಮೈನಿಂಗ್ minus 1 by 1 plus iu whole square minus into minus plus 1 by 1 minus iu whole square. I can this simplify as ಕೆಲಸ ಮಾಡೋಣ. So this I can write as, okay, 1 by 1 minus iu whole square minus 1 by 1 plus iu whole square. Now this is a term rearrange ಮಾಡಿದ್ದೇನೆ ಅಷ್ಟೇ. Use a plus b whole square formula and a minus b whole square formula. So we'll get f of u equal to do one thing, cross multiply ಮಾಡೋಣ ಫಸ್ಟ್. 1 plus iu whole square
minus of 1 minus iu whole square divided by ಇದನ್ನು ಈ ಥರ ಬರ್ಕೋಬೋದಾ 1 minus iu into 1 plus iu whole square. 1 minus iu whole square into 1 plus iu whole square ಇರುತ್ತೆ. That I can write as 1 minus iu into 1 plus iu whole square. See, a square b square can be written as ab whole square ಅಷ್ಟೇ. Okay, and now use a plus b whole square and a minus b whole square formula. ಇದನ್ನು a plus b whole square ಯೂಸ್ ಮಾಡಿದ್ರೆ 1 plus a square plus 2ab ಅಲ್ವಾ 2iu plus b square but plus iu whole square ಅಂದರೆ it will be minus u square. ಇದು u ಆಯಿತು minus u square minus 1 square ಇಲ್ಲಿ ಮತ್ತೆ ಒಂದು ಮೈನಸ್ ಏನು ಬರುತ್ತೆ ಮತ್ತೆ ಅದು ಪ್ಲಸ್ ಆಗುತ್ತೆ ಇಲ್ಲೊಂದು ಮೈನಸ್ ಏನು ಇರೋದ್ರಿಂದ ಪ್ಲಸ್ 2iu ಇದು ಐ ಯು ಹೋಲ್ ಸ್ಕ್ವೇರ್ ಅಂತಂದರೆ ಮೈನಸ್ ಯು ಸ್ಕ್ವೇರ್ ಇಲ್ಲೊಂದು ಯು ಸ್ಕ್ವೇರ್ ಅಂದರೆ ಪ್ಲಸ್ ಯು ಸ್ಕ್ವೇರ್ ಆಗುತ್ತೆ ಡಿವೈಡೆಡ್ ಬೈ ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ದಟ್ ಈಸ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ದಟ್ ವಿಲ್ ಬಿ 1 ಮೈನಸ್ ಓಕೆ ಇಲ್ಲೇ ಬರೆಯೋಣ 1 minus 1 square minus iu whole square ಸೊ ಇಲ್ಲಿ ಯಾವ ಟರ್ಮ್ ಕ್ಯಾನ್ಸಲ್ ಆಯಿತು 1 ಕ್ಯಾನ್ಸಲ್ ಆಗುತ್ತೆ ಯು ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ ಸೊ ಯು ರಿಮೈನ್ ವಿತ್ ಎಫ್ ಆಫ್ ಯು ಈಕ್ವಲ್ ಟು ಓ ಸಾರಿ ಯು ಸ್ಕ್ವೇರ್ ಬದಲು ಇದನ್ನು ಕ್ಯಾನ್ಸಲ್ ಮಾಡ್ಬಿಟ್ನಾ okay u square cancels now I remain with f of u equal to 2iu plus 2iu 4iu divided by 1 plus u square whole square. So this is the required Fourier transformation. So I got the Fourier transformation of f of x equal to x into e power minus mod x equal to 4iu divided by 1 plus u square whole square. So try to solve one more problem. So this I am not going to solve. This you have to try on your own. Find the Fourier transform of f of x equal to 1 plus x by a if minus a less than x less than 0, 1 minus x by a if 0 less than x less than a and 0 otherwise. ಇಲ್ಲಿ ಇಂಟಗ್ರಲನ್ನು 3 ಭಾಗ ಆಗಿ ಸ್ಪ್ಲಿಟ್ ಮಾಡಬೇಕಾಗುತ್ತೆ. ಸೊ ಟ್ರೈ ಮಾಡಿ ಆನ್ಸರ್ ನಿಮ್ಗೆ ಏನು ಬರಬೇಕಂದ್ರೆ ಕ್ಯಾಪಿಟಲ್ ಎಫ್ ಆಫ್ ಯು ಈಕ್ವಲ್ ಟು capital F of u equal to 4 sin square au by 2 divided by au square. This is the required answer. So try to solve this. So finally I am going to solve one more problem on Fourier transformation. So that is find the Fourier transformation of f of x equal to e power minus a square x square a greater than 0 and deduce that e power minus x square by 2 is self reciprocal with respect to the Fourier transformation. So this is the last problem I am going to solve on Fourier transformation. Next we shall start with Fourier cosine transformation and sine transformation. So here the given function is solution given f of x equal to
e power minus x a square x square ಮತ್ತು a greater than 0 ಅಂತ ಕೊಟ್ಟರು. Now by Fourier transformation I have capital F of x equal to integral minus infinity to plus infinity f of x e power iux dx. This is the definition of Fourier transformation. Now see, if I substitute f of x directly here, then I will get integral minus infinity to plus infinity e power minus a square x square e power iux dx. Hoda? So I can write this one as f of u equal to integral minus infinity to plus infinity e power minus a square x square plus iu x dx. Now finding the integral of this one is difficult. You can try any method. Value of this integral cannot be determined directly, so I had to use some modifications. So while doing that modifications, ಆ ರೀತಿ modifications ಮಾಡಬೇಕಾದ್ರೆ ಇಂಟಿಗ್ರಲ್ ರಿಲೇಟೆಡ್ ಆಗಿ ಅದರೊಂದು ಸ್ಟ್ಯಾಂಡರ್ಡ್ ಫಾರ್ಮುಲಾ ಇದೆಯಾ ಅಂತ ನೋಡಿದ್ರೆ I will find this one. Integral minus infinity to plus infinity e power minus t square dt is equal to root 5. This is the standard relation we have for an exponential function under integral sign. So I should take the help of this one. See, ಇಲ್ಲಿ ನನಗೀಗ e power minus a square x square ಅಷ್ಟೇ ಇದ್ದು ಇದಿಲ್ಲ ಅಂದಿದ್ರೆ ಡೈರೆಕ್ಟಾಗಿ ಮಾಡ್ಬಿಡ್ಬೋದಾಗಿತ್ತು. ಡೈರೆಕ್ಟಾಗಿ ನೀವು ಈ ರಿಸಲ್ಟ್ ಆದರೂ ಯೂಸ್ ಮಾಡ್ಬೋದು, ಅದು ಡೈರೆಕ್ಟ್ ಇಂಟಿಗ್ರೇಟ್ ಆದರೂ ಮಾಡ್ಬೋದಾಗಿತ್ತು. ಬಟ್ ಇಲ್ಲಿ ನನಗೆ ಈ ಥರ ಟರ್ಮ್ ಇರೋದ್ರಿಂದ ಐ ಕಾಂಟ್ ಅಪ್ಲೈ ಎನಿ ಡೈರೆಕ್ಟ್ ಮೆಥಡ್. ಐ ನೀಡ್ ಸಮ್ ಸಿಂಪ್ಲಿಫಿಕೇಶನ್. ಸೊ ಈಗ ಇಫ್ ಯು ಕಂಪೇರ್ ದಿಸ್ ವಿತ್ ದಿಸ್, ವಾಟ್ ಯು ಥಿಂಕ್? If you compare these two, this integral can be solved if this power can be written in this form. Minus sign already ಇದೆ, ತಲೆ ಕೆಡಿಸ್ಕೊಬೇಡಿ. ಸೊ ಇಲ್ಲಿರೋ ಪವರಲ್ಲಿರೋ ಟರ್ಮನ್ನು ಈ ಟಿ ಸ್ಕ್ವೇರ್ ಫಾರ್ಮಲ್ಲಿ ಬರೆಯೋಕ್ಕೆ ಸಾಧ್ಯ ಆದರೆ ಆ ಇಂಟೆಗ್ರಲ್ನ ಸಾಲ್ವ್ ಮಾಡ್ಬೋದು. ಸೊ ಟ್ರೈ ಟು ರೈಟ್ ದಟ್ ಪವರ್ ಫಂಕ್ಷನ್ ಆ್ಯಸ್ ಟಿ ಸ್ಕ್ವೇರ್. ಸೊ ಆ ಥರ ಅಡ್ಜಸ್ಟ್ ಮಾಡೋಕ್ಕೆ ಹೋಗ್ತೀನಿ ಈಗ. So I'll do one thing, f of u equal to, take a square as a common factor here, e power minus infinity to plus infinity e power minus a square na common factor ತಗೊಂಡ್ರೆ we'll get x square minus, so minus a square ಹೊರಗಡೆ ತಗೊಂಡಿರೋದು, so ಇಲ್ಲಿ minus sign ಬರಬೇಕು, minus iu x divided by a square dx. ಈಗ ನಾನು ಇಲ್ಲಿ ಏನು ಮಾಡ್ತೀನಿ, a square minus 2ab plus b square ಫಾರ್ಮುಲಾ ಬರ್ಕೋತೀನಿ. ಇದನ್ನು ಈ ಎಕ್ಸ್ಪ್ರೆಷನ್ ಜೊತೆ ಕಂಪೇರ್ ಮಾಡೋಣ. x square minus iux by a square. ಫಸ್ಟ್ ಇವೆರಡು ಟರ್ಮ್ಸನ್ನು ಕಂಪೇರ್ ಮಾಡಿದ್ರೆ a square equal to x square, so we'll get x equal to a. We'll get x equal to a. Now compare this. Negative sign ಇದೆ, ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. 2ab equal to iu, ಇಲ್ಲಿ x equal to a ಅಂತ ತಗೊಂಡಿಲ್ವಾ, ಸೊ a divided by a square. ಸೊ ಇಟ್ ಮೇ ಬಿ ಕನ್ಫ್ಯೂಸಿಂಗ್, ಇಲ್ಲಿ ಇನ್ನೊಂದು a ಬರೋದ್ರಿಂದ. ಸೊ ಒಂದು ಕೆಲಸ ಮಾಡೋಣ, ಇಲ್ಲಿ a1 ಸ್ಕ್ವೇರ್ ಅಂತ ತಗೋತೀನಿ. a1 ಸ್ಕ್ವೇರ್, ದಿಸ್ ಈಸ್ a1 plus a1 minus b1 whole square. Now x will be a1. Now it will be iu a1 divided by a square. a1 cancel ಆಗುತ್ತಾ? So b will be iu divided by 2a square. ನನಗೆ ಈಗ ಇದು ಈ ಟರ್ಮ್ ಏನಿದೆ, a square minus b square ಈ ಫಾರ್ಮು ಬರಬೇಕು. ಸೊ ವಾಟ್ ಐ ಹ್ಯಾವ್ ಟು ಡೂ, add and subtract b square, add plus iu divided by 2a square whole square minus iu divided by 2a square whole square. That is the modification we have to do. Now ಆ ಚೇಂಜಸ್ ನಿಮಗೆ ಇಲ್ಲಿ ಮಾಡೋಕ್ಕೆ ಬರ್ತೇನೆ.
So f of u equal to integral minus infinity to plus infinity e power minus a square times x square minus iux by a square, x square minus iux by a square plus iu divided by 2a square whole square minus iu divided by 2a square whole square dx. Now combining these three terms, I can write f of u equal to integral minus infinity to plus infinity e power minus a square times, so this I can write collectively as a1 minus b1 whole square alva. a1 ಅಂತಂದ್ರೆ x minus b1 ಅಂತಂದ್ರೆ iu divided by 2a square whole square minus iu divided by 2a square whole square dx. So ಇವಾಗ ಟರ್ಮ್ಸ್ ಸಪ್ರೇಟ್ ಮಾಡ್ಕೊಳ್ಳೋಣ. ಸೊ f of u equal to integral minus infinity to plus infinity e power minus a square times x minus iu divided by 2a square whole square ಇದು ಒಂದು ಟರ್ಮು into e power minus a square times ಇಲ್ಲಿ ಮೈನಸ್ ಏನಿದಲ್ವಾ minus iu divided by 2a square whole square ಇದು ಇನ್ನೊಂದು ಟರ್ಮ್ dx. ಇದು ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತಾ, a ಸ್ಕ್ವೇರ್ ಇಂಟು ಐ ಸ್ಕ್ವೇರ್ ಅಂತಂದರೆ ಮೈನಸ್ ಸೈನು, ಸೊ ಮೈನಸ್ ಯು ಸ್ಕ್ವೇರ್ ಡಿವೈಡೆಡ್ ಬೈ 2a power 4. ಸೊ ಇಲ್ಲೊಂದು 2 ಸ್ಕ್ವೇರ್ ಜೊತೆ ಕ್ಯಾನ್ಸಲ್ ಆಗುತ್ತೆ. ಸೊ ನಿಮಗೆ ಇಲ್ಲಿ ಉಳ್ಕೊಳ್ಳೋ ಅಂಥದ್ದು ಟರ್ಮು ಮೈನಸ್ ಯು ಸ್ಕ್ವೇರ್ ಡಿವೈಡೆಡ್ ಬೈ 2a ಸ್ಕ್ವೇರ್, ಮೈನಸ್ ಯು ಸ್ಕ್ವೇರ್ ಡಿವೈಡೆಡ್ ಬೈ 2a ಸ್ಕ್ವೇರ್. ಸಾರಿ, ಇಟ್ ಈಸ್ 4a ಸ್ಕ್ವೇರ್, ಎಸ್, minus u square divided by 4a square. So f of u will be, see this is independent of x, so I can take it outside. So minus infinity to plus infinity e power minus, I can write this as a times of x minus iu divided by 2a square whole square into e power minus u square by 4a square dx. Now this I can take outside since it is independent of x. So put t equal to a times of x minus iu divided by 2a square. Then dt will be a into dx. dt will be a into dx. As x ranges between minus infinity and plus infinity, when x ranges plus infinity, that implies t ranges to plus infinity. When x is minus infinity, t will be minus infinity. ಸೊ ಲಿಮಿಟ್ಸ್ ಅಲ್ಲಿ ಏನು ಚೇಂಜ್ ಆಗಲ್ಲ. ಎಫ್ ಆಫ್ ಯು ಈಕ್ವಲ್ ಟು ಇಂಟಗ್ರಲ್ ಟಿ ವೇರಿಂಗ್ ಫ್ರಮ್ ಮೈನಸ್ ಇನ್ಫಿನಿಟಿ ಟು ಪ್ಲಸ್ ಇನ್ಫಿನಿಟಿ ಇ ಪವರ್ ಮೈನಸ್ ಟಿ ಅಂತಂದರೆ ಇದು ಒಳಗಡೆ ಇರೋ ಟರ್ಮ್ ಅಲ್ವಾ, ಇ ಪವರ್ ಮೈನಸ್ ಟಿ ಸ್ಕ್ವೇರ್ ಇಂಟು, ಓಕೆ ಒನ್ ಮೋರ್ ಥಿಂಗ್, ಎಸ್, ಇದನ್ನು ಹೊರಗಡೆ ಬರ್ಕೋಬೇಕು, ಇ ಪವರ್ ಮೈನಸ್ ಯು ಸ್ಕ್ವೇರ್ ಬೈ 4a ಸ್ಕ್ವೇರ್ ಇಂಟು integral minus infinity to plus infinity e power minus t square dt. ಏನಾಯಿತು dt, ಸೊ dx ಅಲ್ವಾ, dx ಜಾಗದಲ್ಲಿ ಏನು ಬರಬೇಕು, dt by a, dx ಜಾಗದಲ್ಲಿ dt by a ಬರುತ್ತೆ. ಸೊ ಇಟ್ ಈಸ್ e power ಎಸ್ e power minus u square by 4a square divided by a times integral
e power integral minus infinity to plus infinity e power minus t square dt, minus infinity to plus infinity e power minus t square dt. This I can write as root pi. So f of u equal to, see one thing, ಇದಿಷ್ಟು ಕಾನ್ಸ್ಟೆಂಟ್ ಅದು ಏನು ವೇರಿ ಆಗಲ್ಲ. ಸೊ ಇದನ್ನು ಒಂದು ಕೆ ಅಂತ ಇಟ್ಕೊಳ್ಳೋಣ. ಸೊ ಕೆ ಇಂಟು ರೂಟ್ ಪೈ, ಕೆ ಇಂಟು ರೂಟ್ ಪೈ ಇಷ್ಟು ಬರುತ್ತೆ ಆನ್ಸರ್. ಅಥವಾ ನಿಮ್ಗೆ ಈಸಿಯಾಗಿ ಬೇಕಂದರೆ ಇ ಪವರ್ ಮೈನಸ್ ಯು ಸ್ಕ್ವೇರ್ ಬೈ 4a ಸ್ಕ್ವೇರ್ ಇಂಟು ರೂಟ್ ಪೈ ಬೈ ಎ ಯು ಕ್ಯಾನ್ ರೈಟ್. ದಟ್ ಈಸ್ ದಿ ರಿಕ್ವೈರ್ಡ್ ಆನ್ಸರ್. ಹಿಯರ್ ಸಿ f of x is e power minus a square x square alva. So put x equal to 1 by 2, put x equal to 1 by 2 here, then you will get f of x at x equal to 1 by 2 e power minus a square into 1 by 4 e power, oh sorry, not x, I have to take a equal to 1 by 2. Yes, ಯಾಕಂದರೆ ಅಲ್ಲಿ ನನಗೆ ಸ್ಟೇಟ್ಮೆಂಟಲ್ಲಿ ಎಕ್ಸ್ ಇದೆ. ಸೊ ಐ ಹ್ಯಾವ್ ಟು ಟೇಕ್ a equal to 1 by 2. Put a equal to 1 by 2. Then f of x will be, see ನಾನು ಈ ಪಾರ್ಟ್ ಏನಕ್ಕೆ ಮಾಡ್ತಾ ಇದ್ದೀನಿ ಅಂದರೆ, see this, I have to show that e power minus x square by 2 is self reciprocal with respect to the Fourier transform. That I have to do. So e power minus x square by 2 ಟರ್ಮ್ ಬರೋ ಥರ ಮಾಡಬೇಕು. ನಾನು ಅದಕ್ಕೆ ಏನು ಮಾಡ್ತೀನಿ, ಎಫ್ ಆಫ್ ಎಕ್ಸ್ ಅಲ್ಲಿ ಎಗೆ 1 by 2 ಅಂತ ತಗೋತೀನಿ. ಸೊ ಟೇಕಿಂಗ್ a equal to 1 by 2 I'll get f of x equal to e power minus x square by 2. ಅದೇ ರೀತಿ ಎಫ್ ಆಫ್ ಯು ಏನಾಗುತ್ತೆ, ಎಫ್ ಆಫ್ ಯು ವಿಲ್ ಬಿ ಎಗೆ 1 by 2 ಅಂತ ತಗೊಂಡ್ರೆ ಮೈನಸ್ ಯು ಸ್ಕ್ವೇರ್ ಬೈ 4a ಸ್ಕ್ವೇರ್ ಅಂತಿದೆಯಲ್ವಾ, ದಟ್ ವಿಲ್ ಬಿ ಮೈನಸ್ ಯು ಸ್ಕ್ವೇರ್ ಬೈ 4 ಇಂಟು 1 by 2 ಎ ಅಂತಂದರೆ. ಸೊ ಎ ಸ್ಕ್ವೇರ್ ಅಂತಂದರೆ 1 by 4 ಆಗುತ್ತೆ. ಸೊ ದಿಸ್ 4 ಕ್ಯಾನ್ಸಲ್ಸ್ ವಿತ್ ದಿಸ್. ಸೊ ಎಫ್ ಆಫ್ ಯು, ಸೊ ದಿಸ್ ವಿಲ್ ಬಿ ಜಸ್ಟ್ ಮೈನಸ್ ಯು ಸ್ಕ್ವೇರ್. ಸೊ ವಿಲ್ ಗೆಟ್ for a square I have 4a square will be 1, so it will be ಒಂದು ಸಣ್ಣ modification ಮಾಡೋದಲ್ವಾ, f of u equal to e power minus u square into so yes, still more correction we needed. Put a square equal to 1 by 2. Yes, now it is correct. Put a square equal to 1 by 2, then s minus a square, or this is correct. Now it was wrong. Not a equal to 1 by 2. I have to take a square equal to 1 by 2. Then f of u equal to e power minus u square by 2 into root pi by root 2. So or you can write this as, okay, e power minus u by 2 ಅಥವಾ root pi by 2 into e power minus u square by 2. Okay, now it is easier. The Fourier transform of e power minus x square by 2 is equal to some constant times e power minus u square by 2. See, if you observe these two are same. Just thing is here the function is represented through x, here through u. Both are same. So they are reciprocal of each other. That are same actually. Therefore f of x equal to e power minus x square by 2 is self reciprocal with respect to Fourier transform. ಸೊ ನಿಮಗೆ ಎರಡು ಕಡೆನೂ ಅಂದರೆ ಇನ್ಪುಟ್ ಫಂಕ್ಷನ್ ಸ್ಮಾಲ್ ಎಫ್ ಆಫ್ ಎಕ್ಸ್ ಮತ್ತು ಔಟ್ಪುಟ್ ಫಂಕ್ಷನ್ ಎರಡೂ ಕೂಡ ಸೇಮ್ ಬಂತಂದರೆ ವಿಲ್ ಸೇ ದಟ್ ದೇ ಆರ್ ರೆಸಿಪ್ರೋಕಲ್ಸ್.
So the product of that with itself you get unity. ಸೊ ಎರಡು ಕಡೆನೂ ಸೇಮ್ ಬಂತು ಅಂತಂದರೆ ರೆಸಿಪ್ರೋಕಲ್ ಅಥವಾ ಸೆಲ್ಫ್ ರೆಸಿಪ್ರೋಕಲ್ ಅಂತ ಹೇಳ್ತೀವಿ. ಸೊ ಹಿಯರ್ ವಿ ಹ್ಯಾವ್ ಶೋನ್ ದಟ್ e power minus x square by 2 is self reciprocal with respect to the Fourier transform. So this is about the problems on Fourier transformation. Next we shall move on to inverse Fourier transformation. Thank you. Sorry, not inverse Fourier transform. Before that we will move on to Fourier cosine and sine transformation.